ಇನ್ನು ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಅವರು ಕಿಡಿಕಾರಿದ್ದಾರೆ. ನಟ ದರ್ಶನ್ ಮಾಡಿದ್ದು ಮಹಾ ದೊಡ್ಡ ತಪ್ಪು. ದರ್ಶನ್ ಮಾಡಿದ ತಪ್ಪಿಗೆ ಈಗ ಅಮಾಯಕರು ಬಲಿಯಾಗಿದ್ದಾರೆ. ದರ್ಶನ್ ದುಡುಕಿನ ನಿರ್ಧಾರ ಅತಿ ದೊಡ್ಡ ತಪ್ಪು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಕಿಡಿಕಾರಿದ್ದಾರೆ. ಅವರು ಮಾಡಿರುವಂತಹ ಕೆಲಸ, ಅವರ ನಿರ್ಧಾರ ಬಹುದೊಡ್ಡದಾಗಿರುವಂತಹ ತಪ್ಪು. ಇದು ರೌಡಿಗಳು ಮಾಡುವಂತಹ ಕೆಲಸ ರೀ. ರೌಡಿಗಳು ಮಾಡುವಂತಹ ಒಂದು ಹೇಯ ಕೃತ್ಯ. ತಪ್ಪು ಮಾಡಿದವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು, ಅವರಿಗೆ ಪಾಪ ಪ್ರಜ್ಞೆ ಕಾಡಬೇಕು ಅಂತ ಉಮಾಪತಿ A2 ಆರೋಪಿಯನ್ನ ಹತ್ತಿರದಿಂದ ನೋಡಿದ್ದೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ನಾವು ಬೆಳಿಬೇಕಂತ ಬೇರೆಯವರನ್ನ ತುಳಿಯೋದಲ್ರಿ ತಗಡು ಅಂದಿದ್ದಂತಹ ದರ್ಶನ್ಗೆ ಉಮಾಪತಿ ಈ ರೀತಿಯಾಗಿ ಈಗ ಡಿಚ್ಚಿ ಕೊಡ್ತಾ ಇದ್ದಾರೆ. ನಾವು ಬೆಳಿಬೇಕು ಅಂತ ಇನ್ನೊಬ್ಬರನ್ನ ತುಳಿಯುವಂಥದ್ದಲ್ಲ. ಇನ್ನು ಅವರು ಮಾಡಿರುವಂತಹ ಕೃತ್ಯ ಇದೆಯಲ್ಲ, ಹೇಯ ಕೃತ್ಯ, ಅವರು ತೆಗೆದುಕೊಂಡಂತಹ ನಿರ್ಧಾರ ಅದು ಕೂಡ ದುಡುಕಿನ ನಿರ್ಧಾರ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಈ ಕಮೆಂಟ್ಗಳಲ್ಲಿ ಕೆಟ್ಟದಾಗ ಬೈಕೊಂಡು ನಾನು ಎಲ್ಲ ನನ್ಗೆ ಯಾರೋ ಕಳಿಸಿ, ನಾನು ಓದೋದೇ ಇಲ್ಲ ಸರ್. ನನ್ಗೆ ಯಾರು ಕಳಿಸ್ತಾ ಇರ್ತಾರೆ, ನಾನು ಹೇಳ್ತೀನಿ ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಪ್ಪ, ನನ್ಗೆ ಇಷ್ಟನೂ ಆಗಲ್ಲ. ಆಮೇಲೆ ನಾವು ಮಾತಾಡ್ಬಿಟ್ಟಿದೀವಿ. ಅದನ್ನ ನಾನು ಇಲ್ಲಿವರೆಗೂ ನಾನು ನೋಡಿದಿರ, ನಾನು ಯಾವತ್ತು ಯೂಟರ್ನ್ ಹೊಡಿಯುವಂತ ವ್ಯಕ್ತಿನೇ ಅಲ್ಲ. ಮಾತಾಡಿದ್ದೀನಿ, ಅದನ್ನ ಹಂಗೆ ಅರಗಿಸ್ಕೋತೀನಿ. ಹೌದು ನಾನು ಮಾತಾಡಿದೆ, ಅದಕ್ಕೆ ಜಸ್ಟಿಫಿಕೇಶನ್ ಅಂತ ಹೇಳಿ. ನೋಡಿ, ಇಷ್ಟು ಜನ ಅಮಾಯಕರು ಸೇರಿ ಅದರಲ್ಲಿ ಒಂದು ಪಾತ್ರಕರ್ತರು ಒಂದು 5-6 ಜನ ಇರ್ಬೇಕು. ಇನ್ನು ಬಾಕಿಯವರೆಲ್ಲ ಪಾಪ ಅಮಾಯಕರು ಬಂದು ಸಿಗಾಕೊಂಡಿದ್ದು ಯಾದ್ರ ಮೇಲೆ, ಒಬ್ಬ ವ್ಯಕ್ತಿ ಮೇಲಿರೋ ಪ್ರೀತಿಗಾಗಿ ಬಂದು ಸಿಗಾಕೊಂಡ್ರು. ಇವತ್ತೆಲ್ಲಿದ್ದಾರೆ ಅವರು? ಒಳಗಡೆ ಇದ್ದಾರಲ್ಲ. ಯಾವತ್ತೂ ಅಷ್ಟೇ ಅದನ್ನ ಹೇಳ್ತಾರಲ್ಲ, ಕೊಚ್ಕೊಂಡು ಹೋಗೋನ್ಗೆ ಕೈ ಹಿಡಿದು ಮೇಲೆ ಎಳೆಯಕ್ ಹೋದ್ರೆ ಅವ್ನು ನಿಮ್ಮನ್ನೇ ನೀರ್ಗೆ ಎಳ್ಕೊಂಡ್ರೆ ನೀವ್ ಯಾಕೆ ಸಹಾಯ ಮಾಡ್ಬೇಕಾಗಿತ್ತು? ಇದು ಬೇರೆಯವ್ರಿಗೆಲ್ಲ ಒಂದು ಮಾದರಿ. ಯಾವುದೇ ಒಬ್ಬ ಸಿನಿಮಾ ನಟರು ಅಥವಾ ಯಾರೋ ಒಬ್ಬ ಮಾರಲ್ ಆಗಿರುವಂತ ವ್ಯಕ್ತಿಗಳನ್ನ ನೀವು ಪ್ರೀತಿಸಿ, ಬೇಡ ಅಂತಲ್ಲ. ಬಟ್ ನಾನು ಹೇಳೋದು, ನಿಮ್ ಕುಟುಂಬನ ಬೀದಿಗೆ ಬಿಟ್ಟು ನಿಮ್ ತಂದೆ ತಾಯಿ ಬಲಿ ಕೊಟ್ಟು ಯಾವತ್ತು ಪ್ರೀತಿಸಕ್ ಹೋಗ್ಬೇಡಿ. ಯಾಕಂದ್ರೆ ಇರ್ಲಿ, ಅವ್ರವ್ರು ಪ್ರೀತಿಸಿದ್ರು ಕೂಡ ಅವ್ರೇನ್ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಮನೇಲಿ ಇರ್ತಾರೆ. ನಿಮ್ ತರ ಬ್ಯಾನರ್ಗಳು ಹಾಕೊಂಡು ಬೀದಿಯಲ್ಲಿ ನಿಂತಿರಲ್ಲ. ಅವರೆಲ್ಲ ಬ್ಯಾನರ್ಗಳು ಹಾಕ್ಸ್ಕೊಂಡು ದುಡ್ಡು ಇಸ್ಕೊಂಡು ಎಲ್ಲಾ ಮಾಡ್ಕೊಂಡು ಆರಾಮಾಗಿರ್ತಾರೆ. ಬಟ್ ಬೇರೆ ಹೀರೋಗಳು ಇದಾರೆ ಸರ್, ತುಂಬಾ ಗೌರವಯುತವಾಗಿ ನಡ್ಕೋತಾರೆ. ಇವ್ರು ಯಾಕೆ ಈ ರೀತಿ ನಿರ್ಧಾರ ತಗೊಂಡ್ರು ನನಗೆ ಬೇಜಾರಾಗ್ತದೆ. ಆಮೇಲೆ ಮೆಗ್ಗರ್ ತರಿಸುವಂತ ಅವಶ್ಯಕತೆ ಇಲ್ಲ. ಏನ್ ಟೆರರಿಸ್ಟ್ ಅವನು? ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಅವನೇನಾದ್ರೂ ದೇಶಕ್ಕೆ ದ್ರೋಹ ಮಾಡಿದ್ನ? ನಾನು A2 ಆರೋಪಿದು ನಾನು ನೋಡಿದ್ದೀನಿ. ಕೂತ್ರೆ ಜುಟ್ಟು, ನಿಂತ್ರೆ ಕಾಲು. ನನ್ನ ಅನುಭವ ಇದು. ಏನೇ ಆದ್ರೂ ಕೂಡ ಇನ್ನು ಮುಂದಕ್ಕಾದ್ರೂ ಸ್ವಲ್ಪ ಸುಧಾರಿಸ್ಕೋಬೇಕಾಗ್ತದೆ. ಇಲ್ಲ ಅಂದಾಗ ಏನಾಗ್ತದೆ ಅಂದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಸರ್. ಯಾಕಂದ್ರೆ ಇವಾಗ ನೀವು ನೋಡ್ತಾ ಇದೀರಿ, ಎಲ್ಲಾ ಕಡೆನೂ ಧರಣಿ ನಡೀತದೆ, ಮತ್ತೊಂದಿನ ನಡೀತದೆ ಸರ್. ಜನ ಅಷ್ಟೆಲ್ಲ ಮಾಡಿದವರು ಮರ್ತು ಬಿಡ್ಬೋದು, ಯಾರು ಮನ್ಸಿಂದ ಕಿತ್ತಾಕೋಕ್ಕಾಗಲ್ಲ. ಯಾರೋ ಹೇಳ್ತಾ ಇದ್ರು ಸರ್, ಇವತ್ತು ಮಾಧ್ಯಮ ಇಲ್ಲ ಅಂದ್ರೆ ಈ ಕೇಸೇ ಇಲ್ಲ ಅಂತ. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಮಾಧ್ಯಮ, ಪೊಲೀಸ್ ಇಲಾಖೆ, ಸರ್ಕಾರ ಮತ್ತೆ ನೋಡುವಂತ ಜನ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡೋದ್ರಿಂದ ಇಲ್ಲಿವರೆಗೂ ಇದು ಜೀವಂತವಾಗಿದೆ. ಇಲ್ಲದೆ ಇದ್ರೆ ಎಷ್ಟೋ ಕೇಸ್ಗಳಲ್ಲಿ ಮುಚ್ಚೋದಂಗೆ ಇದು ಮುಚ್ಚೋಗಿರೋದಷ್ಟೇ. ಅದೇನೋ ಹೇಳ್ತಾರಲ್ಲ, 6 ಗಂಟೆ ಮೇಲೆ ಬ್ಯಾಡ್ ಮ್ಯಾನು, 6 ಗಂಟೆಗೂ ಮುಂಚೆ ಗುಡ್ ಮ್ಯಾನ್ ಅಂತ. ಹಂಗೆ ಅವ್ರವ್ರ ಹವ್ಯಾಸ, ಅವ್ರವ್ರ ಚಟಗಳು ಅವ್ರನ್ನ ಹಾಳು ಮಾಡುತ್ತು ಅಷ್ಟೇ. ಯಾವತ್ತೂ ಅಷ್ಟೇ ನಮ್ಮ ಚಟ ಹತ್ಸೋವರೆಗೂ ಇರಬಾರ್ದು. ಚಟ ಹತ್ಸೋವರೆಗೂ ತಲೆ ಹಿಡ್ಕೊಳ್ಳಿ, ನಮ್ಮ ಚಟ ಹತ್ಸೋವರೆಗೂ ಆಗ್ಬಾರ್ದು ಸರ್. ಯಾವುದೇ ಒಂದು ಇದ್ರೂ ಅಷ್ಟೇ, ಅದೊಂದು ಸಮಯ ಸಂದರ್ಭ ಮತ್ತು ಅದೊಂದು ಸೀಮಿತವಾಗಿ ಇಟ್ಕೋಬೇಕಾಗ್ತದೆ. ಯಾವುದೇ ಆದ್ರೂ ಅತಿ ಆದ್ರೂ ಅಮೃತ ವಿಷ ಆಗ್ತದೆ. ಹೆಚ್ಚಿಗೆ ನೀರು ಕುಡಿದ್ರು ಅದು ವಿಷ ಅಂತೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಹೆಚ್ಚಿಗೆ ಏನು ಮಾಡಿದ್ರು ಅದು ವಿಷ ಕನ್ವರ್ಟ್ ಆಗ್ತದೆ. ಯಾವತ್ತೂ ಅಷ್ಟೇ ನಮ್ಮ ನಮ್ಮ ದುರಾಂಕಾರ. ಇವಾಗ ನಮ್ಮ ಮನೇಲಿ ನೀವು ನಂಬ್ತಿರಲ್ಲ, ಮೊನ್ನೆನೋ ಕಾರಲ್ಲಿ ಏನೋ ಮಾತಾಡ್ತಾರೆ, ನಮ್ಮ ತಾಯಿ ಹಂಗೆ ಬೈದು, ಇವೆಲ್ಲ ಬೇಡಪ್ಪ ನಿನಗೆ, ಆಯ್ತು ಆತನಿಗೇನೋ ಸಮಸ್ಯೆ ಆಗಿದೆ, ಬಟ್ ನೀನ್ ಹಿಂಗೆಲ್ಲ ಮಾತಾಡಬಾರ್ದು. ನಾನು ಹೆಣ್ತಿನೋ ಏನಾದ್ರು ಇದ್ರೆ ತಿತ್ತಾಳೆ, ಇಲ್ಲ ನೀವ್ ಹಿಂಗೆಲ್ಲ ಮಾತಾಡಬಾರ್ದು, ಅವ್ರದೇನೋ ಸಮಯ ಸಂದರ್ಭ ಸರಿ ಇರಲ್ಲ, ನೀವ್ ಯಾಕೆ ಹಂಗೆ ಮಾತಾಡ್ತೀರಾ? ಸಿಂಹನೂ ಅಲ್ಲ, ಹುಲಿನೂ ಅಲ್ಲ. ಎಲ್ಲಾರು ಮನುಷ್ಯರೇ, ಎಲ್ಲಾರ್ಗು ಬದುಕೋ ಅವಕಾಶ ಇದೆ, ಎಲ್ಲಾರ್ಗು ಬದುಕೋ ಹಕ್ಕಿದೆ. ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ. ಆಮೇಲೆ ಇವತ್ತಿಗೂ ನಾನು ನೋಡ್ತಾ ಏನಲ್ಲ, ಒಂದು ಈ ಕಮೆಂಟ್ಗಳಲ್ಲಿ ಕೆಟ್ಟದಾಗ ಬೈಕೊಂಡು ನಾನು ಎಲ್ಲ ನನ್ಗೆ ಯಾರೋ ಕಳಿಸಿ, ನಾನು ಓದೋದೇ ಇಲ್ಲ ಸರ್. ನನ್ಗೆ ಯಾರು ಕಳಿಸ್ತಾ ಇರ್ತಾರೆ, ನಾನು ಹೇಳ್ತೀನಿ ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಪ್ಪ, ನನ್ಗೆ ಇಷ್ಟನೂ ಆಗಲ್ಲ. ಆಮೇಲೆ ನಾವು ಮಾತಾಡ್ಬಿಟ್ಟಿದೀವಿ. ಅದನ್ನ ನಾನು ಇಲ್ಲಿವರೆಗೂ ನಾನು ನೋಡಿದಿರ, ನಾನು ಯಾವತ್ತು ಯೂಟರ್ನ್ ಹೊಡಿಯುವಂತ ವ್ಯಕ್ತಿನೇ ಅಲ್ಲ. ಮಾತಾಡಿದ್ದೀನಿ, ಅದನ್ನ ಹಂಗೆ ಅರಗಿಸ್ಕೋತೀನಿ. ಹೌದು ನಾನು ಮಾತಾಡಿದೆ, ಅದಕ್ಕೆ ಜಸ್ಟಿಫಿಕೇಶನ್ ಅಂತ ಹೇಳಿ. ನೋಡಿ, ಇಷ್ಟು ಜನ ಅಮಾಯಕರು ಸೇರಿ ಅದರಲ್ಲಿ ಒಂದು ಪಾತ್ರಕರ್ತರು ಒಂದು 5-6 ಜನ ಇರ್ಬೇಕು. ಇನ್ನು ಬಾಕಿಯವರೆಲ್ಲ ಪಾಪ ಅಮಾಯಕರು ಬಂದು ಸಿಗಾಕೊಂಡಿದ್ದು ಯಾದ್ರ ಮೇಲೆ, ಒಬ್ಬ ವ್ಯಕ್ತಿ ಮೇಲಿರೋ ಪ್ರೀತಿಗಾಗಿ ಬಂದು ಸಿಗಾಕೊಂಡ್ರು. ಇವತ್ತೆಲ್ಲಿದ್ದಾರೆ ಅವರು? ಒಳಗಡೆ ಇದ್ದಾರಲ್ಲ. ಯಾವತ್ತೂ ಅಷ್ಟೇ ಅದನ್ನ ಹೇಳ್ತಾರಲ್ಲ, ಕೊಚ್ಕೊಂಡು ಹೋಗೋನ್ಗೆ ಕೈ ಹಿಡಿದು ಮೇಲೆ ಎಳೆಯಕ್ ಹೋದ್ರೆ ಅವ್ನು ನಿಮ್ಮನ್ನೇ
ನೀರಿಗೆ ಎಳ್ಕೊಂಡ್ರೆ ನೀವು ಯಾಕೆ ಸಹಾಯ ಮಾಡಬೇಕಾಗಿತ್ತು? ಇದು ಬೇರೆಯವ್ರಿಗೆಲ್ಲ ಒಂದು ಮಾದರಿ. ಯಾವುದೇ ಒಬ್ಬ ಸಿನಿಮಾ ನಟರು ಸಿಂಹನೂ ಅಲ್ಲ, ಹುಲಿನೂ ಅಲ್ಲ, ಎಲ್ಲಾರು ಮನುಷ್ಯರೇ, ಎಲ್ಲರಿಗೂ ಬದುಕೋ ಅವಕಾಶ ಇದೆ, ಎಲ್ಲರಿಗೂ ಬದುಕೋ ಹಕ್ಕಿದೆ. ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ. ಆಮೇಲೆ ಇವತ್ತಿಗೂ ನಾನು ನೋಡ್ತಾ ಏನಲ್ಲ, ಒಂದು ಈ ಕಮೆಂಟ್ಗಳಲ್ಲಿ ಕೆಟ್ಟದಾಗ ಬೈಕೊಂಡು ನಾನು ಎಲ್ಲ ನನ್ಗೆ ಯಾರೋ ಕಳಿಸಿ, ನಾನು ಓದೋದೇ ಇಲ್ಲ ಸರ್. ನನ್ಗೆ ಯಾರು ಕಳಿಸ್ತಾ ಇರ್ತಾರೆ, ನಾನು ಹೇಳ್ತೀನಿ ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಪ್ಪ, ನನ್ಗೆ ಇಷ್ಟನೂ ಆಗಲ್ಲ. ಆಮೇಲೆ ನಾವು ಮಾತಾಡ್ಬಿಟ್ಟಿದೀವಿ. ಅದನ್ನ ನಾನು ಇಲ್ಲಿವರೆಗೂ ನಾನು ನೋಡಿದಿರಾ, ನಾನು ಯಾವತ್ತು ಯೂಟರ್ನ್ ಹೊಡಿಯುವಂತ ವ್ಯಕ್ತಿನೇ ಅಲ್ಲ. ಮಾತಾಡಿದ್ದೀನಿ, ಅದನ್ನ ಹಂಗೆ ಅರಗಿಸ್ಕೋತೀನಿ. ಹೌದು ನಾನು ಮಾತಾಡಿದೆ, ಅದಕ್ಕಿದ್ ಜಸ್ಟಿಫಿಕೇಶನ್ ಅಂತ ಹೇಳಿ. ನೋಡಿ, ಇಷ್ಟು ಜನ ಅಮಾಯಕರು ಸೇರಿ ಅದರಲ್ಲಿ ಒಂದು ಪಾತ್ರಕರ್ತರು ಒಂದು 5-6 ಜನ ಇರ್ಬೇಕು. ಇನ್ನು ಬಾಕಿಯವರೆಲ್ಲ ಪಾಪ ಅಮಾಯಕರು ಬಂದು ಸಿಗಾಕೊಂಡಿದ್ದು ಯಾದ್ರ ಮೇಲೆ? ಒಬ್ಬ ವ್ಯಕ್ತಿ ಮೇಲಿರೋ ಪ್ರೀತಿಗಾಗಿ ಬಂದು ಸಿಗಾಕೊಂಡ್ರು. ಇವತ್ತು ಎಲ್ಲಿದ್ದಾರೆ ಅವರು? ಒಳಗಡೆ ಇದ್ದಾರಲ್ಲ. ಯಾವತ್ತೂ ಅಷ್ಟೇ ಅದನ್ನ ಹೇಳ್ತಾರಲ್ಲ, ಕೊಚ್ಕೊಂಡು ಹೋಗೋನ್ಗೆ ಕೈ ಹಿಡಿದು ಮೇಲೆ ಎಳೆಯಕ್ ಹೋದ್ರೆ ಅವ್ನು ನಿಮ್ಮನ್ನೇ ನೀರಿಗೆ ಎಳ್ಕೊಂಡ್ರೆ ನೀವ್ ಯಾಕೆ ಸಹಾಯ ಮಾಡಬೇಕಾಗಿತ್ತು? ಇದು ಬೇರೆಯವ್ರಿಗೆಲ್ಲ ಒಂದು ಮಾದರಿ. ಯಾವುದೇ ಒಬ್ಬ ಸಿನಿಮಾ ನಟರು ಅಥವಾ ಯಾರೋ ಒಬ್ಬ ಮಾರಲ್